ಡೋಂಬರ್ನಿ ದೇವಿಯ ಹಾಗೂ ನಾಗಪ್ಪನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ. ಹಳಿಯಾಳ ತಾಲೂಕಿನ ದಟ್ಟ ಅರಣ್ಯದಲ್ಲಿ ಜೀರ್ಣೋದ್ಧಾರಗೊಂಡ ಡೋಂಬರ್ನಿ ದೇವಿಯ ಹಾಗೂ ನಾಗಪ್ಪ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಶುಕ್ರವಾರ ಹಾಗೂ ಶನಿವಾರ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಹಂದಲಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಶ್ರೀ ಡೋಂಬರ್ನಿ ದೇವಿ ಹಾಗೂ ಶ್ರೀ ನಾಗಪ್ಪ ದೇವಸ್ಥಾನದ ಉದ್ಘಾಟನೆ ಹಾಗೂ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಶುಕ್ರವಾರ ನಡೆಯಿತು. ಹಳಿಯಾಳ ತಾಲೂಕಿನ ಕರ್ಕ ಕ್ರಾಸ್ ಗಣೇಶ್ ಗುಡಿಯ ರಸ್ತೆಯ ಮಧ್ಯ ಮಾರ್ಗದಲ್ಲಿ ಡೋಂಬರ್ನಿ ದೇವಿಯ ಫಲಕವನ್ನು ಇಲ್ಲಿ ದೇವಸ್ಥಾನ ಇರುವುದು ಕಂಡುಬರುತ್ತದೆ. 2 ಕಿಲೋಮೀಟರ್ ದಟ್ಟ ಅಭಯಾರಣ್ಯದಲ್ಲಿ ಜೀರ್ಣೋದ್ಧಾರಗೊಂಡ ಡೋಂಬರ್ನಿ ದೇವಿಯ ನೂತನ ವಿಗ್ರಹವನ್ನು ಆಗಸ್ಟ್ 1ರಂದು ಪ್ರಾಣ ಪ್ರತಿಷ್ಠಾಪನೆ ನಡೆಯಿತು. ಇದರ ಇತಿಹಾಸದ ಪುಟಗಳನ್ನು ತಿರುವಿದಾಗ ವಿಶೇಷವೇನೆಂದರೆ ಡೋಂಬರ್ನಿ ದೇವಿಯ ಮೂಲ ವಿಗ್ರಹ ಸ್ಥಾಪನೆಯಾದ ಬಗ್ಗೆ ಯಾವುದೇ ಕುರುಹುಗಳಿಲ್ಲ. ಅರಣ್ಯದಲ್ಲಿ ದೇವಿಯ ವಿಗ್ರಹ ಮೊದಲು ಭಗ್ನಗೊಂಡ ಸ್ಥಿತಿಯಲ್ಲಿ ಇತ್ತು ಎನ್ನಲಾಗಿದೆ. ಹಂದಲಿ ಗ್ರಾಮದ ಭಕ್ತರು ನೂತನ ವಿಗ್ರಹವನ್ನು ಗ್ರಾಮದಲ್ಲಿ ಮೆರವಣಿಗೆಯ ಮೂಲಕ ತಂದು ಆ ಕಾಡಿನ ಮಧ್ಯದೊಳಗೆ ಶ್ರಾವಣ ಮಾಸದಲ್ಲಿ ಪ್ರಾಣ ಪ್ರತಿಷ್ಠಾಪಿಸಿ ಅಲ್ಲಿ ನೆರೆದಿರುವ ಭಕ್ತರ ಸಮೂಹವನ್ನು ಕಂಡಾಗ ಅತಿ ಆನಂದದಿಂದ ಭಕ್ತರು ದೇವಿಯ ದರ್ಶನ ಪಡೆದು ಡೋಂಬರ್ನಿ ದೇವಿಯ ಹಾಗೂ ನಾಗಮೂರ್ತಿಗೆ ಉಡಿ ತುಂಬಿ ಜಯ ಘೋಷಣೆಯೊಂದಿಗೆ ಪೂಜೆ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಗುರ್ಲಾ ಹೊಸೂರು ಗ್ರಾಮದ ರಾಜಾರಾಮ್ ಮಠದ ಪೀಠಾಧಿಕಾರಿಗಳಾದ ಶ್ರೀ ಗಂಗಾಧರ್ ದೀಕ್ಷಿತ್ ಗುರುವರ್ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರಿಸಿದರು. ಅಳ್ನಾವರದ ಆಂಜನೇಯ ಸ್ವಾಮಿಯ ಅರ್ಚಕರಾದ ಪ್ರಭಾಕರ್ ದೀಕ್ಷಿತ್ ಹೋಮ ಹವನ ಪೂಜೆ ನೆರವೇರಿಸಿದರು. ಭಜನೆ ಕೀರ್ತನೆಯೊಂದಿಗೆ ರಾತ್ರಿ ಜಾಗರಣೆ ಮಾಡಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು. ನಂತರ ಶ್ರೀ ಸಿದ್ಧ ಹಂಡಿಬಡಂಗನಾಥ ಕುಂಬಾರ್ಣ ಮಠದ ಶ್ರೀ ಸಾಗರನಾಥ್ ಮಹಾರಾಜ್ ಅಮೃತ ಹಸ್ತದಿಂದ ಕಳಸಾರೋಹಣ ನೆರವೇರಿಸಿದರು. ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವಿತರಿಸಿದರು. ಡೀಸೆಲ್ ಇಲ್ಲ ಒಂದ್ಸಲ ಫುಲ್ ಆಗಿ ಎಲ್ಲ ಖಾಲಿ ಆಗೋದ್ರು. ನೆಕ್ಸ್ಟ್ ಟೈಮ್